ನಮಸ್ಕಾರ. ಅನ್ನಭಾಗ್ಯ ಯೋಜನೆ 2026ರ ಬಹುಮುಖ್ಯ ಅಪ್ಡೇಟ್ ಬಂದಿದೆ. ಇದರ ಬಗ್ಗೆ ಸಂಪೂರ್ಣ ಮತ್ತು ಸ್ಪಷ್ಟವಾದ ಮಾಹಿತಿಯನ್ನು ಈಗ ತಿಳಿಯೋಣ. ರೇಷನ್ ವಿತರಣಾ ವ್ಯವಸ್ಥೆಯಲ್ಲಿ ಈಗ ಮಹತ್ವರಾದ ಬದಲಾವಣೆಗಳಾಗ್ತಿವೆ. ಈ ಹೊಸ ನಿಯಮಗಳು ತಕ್ಷಣದಿಂದಲೇ ಜಾರಿಗೆ ಬರ್ತಿರುವುದು ಬಹಳ ಮುಖ್ಯವಾದ ವಿಚಾರ. ಗಮನಿಸಬೇಕಾದ ಅಂಶವೆಂದರೆ ಈ ಹೊಸ ಸೌಲಭ್ಯಗಳು ಕೇವಲ ಬಿಪಿಎಲ್ ಹಾಗೂ ಅಂತ್ಯೋದಯ ಎಎವೈ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಇಲ್ಲಿ ಯಾವುದೇ ಗೊಂದಲ ಬೇಡ. ಪ್ರತಿ ತಿಂಗಳು ಸರ್ಕಾರದಿಂದ ಸಿಗುವ ಸಾಮಾನ್ಯ ಅಕ್ಕಿ ವಿತರಣೆ ಯಾವುದೇ ತಡೆಯಿಲ್ಲದೆ ಎಂದಿನಂತೆ ಮುಂದುವರಿಯುತ್ತದೆ. ಅಸಲಿ ವಿಷಯ ಇಲ್ಲಿದೆ ನೋಡಿ. ಈಗ ಕೊಡುವ ಅಕ್ಕಿಯ ಜೊತೆಗೆ ಸರ್ಕಾರವು ಸಂಪೂರ್ಣವಾಗಿ 4 ಹೊಸ ದಿನಸಿ ವಸ್ತುಗಳನ್ನು ಸೇರಿಸ್ತಿದೆ. ಹೌದು, ಮಾಸಿಕವಾಗಿ ಸಿಗುವ ಅಕ್ಕಿ ಪಾಲಿನ ಜೊತೆಯಲ್ಲೇ ಈ 4 ಹೆಚ್ಚುವರಿ ವಸ್ತುಗಳನ್ನು ಸಹ ಸಂಪೂರ್ಣ ಉಚಿತವಾಗಿ ವಿತರಿಸಲಾಗುತ್ತದೆ. ಆದರೆ ಈ ಹೆಚ್ಚುವರಿ ವಸ್ತುಗಳನ್ನು ಪಡೆಯಲು ರೇಷನ್ ಅಂಗಡಿಗಳಲ್ಲಿ ಈಗ ಕೆಲವು ಕಟ್ಟುನಿಟ್ಟಿನ ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಪ್ರಕ್ರಿಯೆ ತುಂಬಾ ಸರಳ. ಮೊದಲು ರೇಷನ್ ಕಾರ್ಡ್ ಪರಿಶೀಲನೆ ನಡೆಯುತ್ತೆ. ಆನಂತರ ಕಡ್ಡಾಯವಾಗಿ ಬೆರಳಚ್ಚು ಅಂದ್ರೆ ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಲಾಗುತ್ತೆ. ಈ ಬಯೋಮೆಟ್ರಿಕ್ ಸ್ಕ್ಯಾನ್ ಯಾಕೆ ಅಂದ್ರೆ ನೈಜ ಫಲಾನುಭವಿಗೆ ಮಾತ್ರ ರೇಷನ್ ಸರಿಯಾಗಿ ತಲುಪಬೇಕು ಎನ್ನುವ ಅತ್ಯಂತ ಸುರಕ್ಷಿತ ವಿಧಾನ ಇದು. ಇಂತಹ ಕಟ್ಟುನಿಟ್ಟಿನ ಪರಿಶೀಲನೆಯಿಂದ ಈ ಹೊಸ ಹೆಚ್ಚುವರಿ ವಸ್ತುಗಳ ವಿತರಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ನಿಖರ ಹಾಗೂ ಪಾರದರ್ಶಕವಾಗಿರುತ್ತದೆ. ಮುಖ್ಯವಾದ ವಿಚಾರ ಏನೆಂದರೆ, ಈ ಕಟ್ಟುನಿಟ್ಟಿನ ಹೊಸ ನಿಯಮಗಳು ಮತ್ತು ಹೆಚ್ಚುವರಿ ವಸ್ತುಗಳ ವಿತರಣೆ ಎರಡೂ ಇದೇ ತಿಂಗಳಿನಿಂದಲೇ ಶುರುವಾಗುತ್ತಿದೆ. ಒಟ್ಟಿನಲ್ಲೇ ಹೇಳಬೇಕಂದ್ರ ಈ ಹೊಸ ಸೌಲಭ್ಯ ಪಡೆಯಲು ರೇಷನ್ ಅಂಗಡಿಗೆ ಹೋಗುವಾಗ ಪಡಿತರ ಚೀಟಿಯನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕು. ಸರ್ಕಾರದ ಈ ಪಾರದರ್ಶಕ ವ್ಯವಸ್ಥೆ ಮತ್ತು ಹೆಚ್ಚುವರಿ ವಸ್ತುಗಳ ವಿತರಣೆ ಗ್ರಾಮೀಣ ಕುಟುಂಬಗಳ ದೈನಂದಿನ ಬದುಕಿನಲ್ಲಿ ಎಂಥ ಅದ್ಭುತ ಬದಲಾವಣೆ ತರಬಹುದು ಅಲ್ವೇ?